ನಿಮ್ಮ ರಿಪಬ್ಲಿಕ್ ಕನ್ನಡ ಮೊದಲಿನಿಂದಲೂ ಜನಪರ ಸುದ್ದಿ ಮಾಡೋದ್ರಲ್ಲಿ ಎತ್ತಿತ್ತೆ. ಇವತ್ತು ಕೂಡ ಸರ್ಕಾರವನ್ನ ಜಾಗೃತಿಗೊಳಿಸುವ ಒಂದು ಸುದ್ದಿಯನ್ನ ನಿಮ್ಮ ಮುಂದೆ ತಂದಿದ್ದೀವಿ. ರಾಜ್ಯದಲ್ಲಿ ವಿವಿಧ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ಹುದ್ದೆಗಳು ಖಾಲಿ. ಆಡಳಿತ ವ್ಯವಸ್ಥೆ ಸಮರ್ಪಕವಾಗಿ ನಡೆಯುವಲ್ಲಿ ಸಿಬ್ಬಂದಿ ನೇಮಕ ಆಗಲೇಬೇಕಾದಂತ ಅನಿವಾರ್ಯತೆ ಕೂಡ ಇದೆ. ಆದರೆ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸಿಬ್ಬಂದಿ ನೇಮಕಾತಿಗೆ ಹಿಂದೇಟನ್ನು ಹಾಕಲಾಗ್ತಾ ಇದೆಯಂತೆ. ಹೀಗಾಗಿ 43 ಇಲಾಖೆಗಳಲ್ಲಿ ಒಟ್ಟು 2.5 ಲಕ್ಷಕ್ಕೂ ಅಧಿಕ ಹುದ್ದೆಗಳು ಖಾಲಿ ಇದೆ. ಇದಕ್ಕೇನಂದ್ರಿ, ವಿದ್ಯಾರ್ಥಿಗಳು ಓದಿ ಕಷ್ಟಪಟ್ಟು ತಂದೆ ತಾಯಿ ಓದಿಸಿರ್ತಾರ, ಎಲ್ಲ ಮಾಡಿರ್ತಾರ. ಆದ್ರೆ ವಿದ್ಯಾರ್ಥಿಗಳಿಗೆ ಹಿಂಗ ಯಾವ ಜಾಬ್ ಸಿಗ್ಲಿಲ್ಲ ಅಂದ್ರೆ ನಾಳೆ ಪರಿಸ್ಥಿತಿ ಏನಾಕೈತಿ? ಈ ಗೌರ್ಮೆಂಟ್ ನಾನು ನೀನು ಅನ್ಕೊಂತ ಕುಂದ್ರ ಬದ್ಲಿ ಒಂದ್ ಹುಡುಗರಿಗೆ ಒಂದ್ ವಿದ್ಯಾರ್ಥಿಗಳಿಗೆ ಏನೋ ಒಂದು ಒಳ್ಳೇದಾಗ್ತೈತಿ. ಇವ್ರು 2.5 ಲಕ್ಷ ಹುದ್ದೆಗಳು ಖಾಲಿ ಇಟ್ಕೊಂಡ್ ಕುಂತಾರ. ಇನ್ನು ಎಲ್ಲಿ ಆ ಹುದ್ದೆಗಳು ಇನ್ನೂ ಭರ್ತಿ ಆಗಿಲ್ಲ. ಆದ್ರೆ ಓದಿದ ಹುಡುಗರು ಭವಿಷ್ಯ ಹಾಳಾಗ್ತೈತಿ, ಮತ್ತೆ ಏಜ್ ಲಿಮಿಟ್ ಮುಗಿದ್ ಹೋಗ್ತೈತಿ. ಮುಂದೆ ಏನ್ ಮಾಡ್ಬೇಕು ಸ್ಟೂಡೆಂಟ್ಗಳು? ಸರ್ಕಾರದ ಕೆಲ್ಸನೇ ಎಂಪ್ಲಾಯ್ಮೆಂಟ್ ತರಿಸೋದ. ಅವ್ರ ಈಗ ಬಹಳಷ್ಟು ಜನ ಎಕ್ಸಾಮ್ ಬರ್ದಾರೆ. ಎಕ್ಸಾಮ್ ಬರ್ದ ಭರ್ತಿ ವೇಕೆಂಟ್ ಇದ್ರೂ ಬಹಳ ಗೌರ್ಮೆಂಟ್ ಕೆಲಸ ಸಿಗಾತಿಲ್ಲ. ಇದನ್ನ ನಾವು ಖಂಡಿಸ್ತೀವಿ. ಯುವಕರಾಗಿ ಜಗ್ಗಷ್ಟು ಡಿಪಾರ್ಟ್ಮೆಂಟ್ನಾಗ ಬಹಳಷ್ಟು ವೇಕೆನ್ಸಿ ಅದಾವ್ರಿ. ಬಟ್ ಅವ್ರು ವೇಕೆನ್ಸಿ ಬಿಡವಲ್ರಿ. ವೇಕೆನ್ಸಿ ಬಿಟ್ರೆ ಎಲ್ಲಾರು ಭರ್ತಿ ಆಕೈತಿ. ಅವ್ರೆಲ್ಲರೂ ಅದನ್ನ ನಂಬ್ಕೊಂಡಿದಾರ. ಅವ್ರಿಗೆಲ್ಲ ಒಂದ್ ದಾರಿ ಆಕೈತಿ ಲೈಫಿಗೆಲ್ಲ ಅಂತಂದೇಳಿ ಒಂದ್ ಭರ್ತಿ ಇವ್ರಿಗೆ ಬಿಟ್ರೆ ಎಲ್ಲರಿಗೂ ಚಲೋ ಆಕೈತಿ ಅನ್ನೋದು ಇದು. ನಿಮ್ಮ ರಿಪಬ್ಲಿಕ್ ಕನ್ನಡ ಮೊದಲಿನಿಂದಲೂ ಜನಪರ ಸುದ್ದಿ ಮಾಡೋದ್ರಲ್ಲಿ ಎತ್ತಿತ್ತೆ. ಇವತ್ತು ಕೂಡ ಸರ್ಕಾರವನ್ನ ಜಾಗೃತಿಗೊಳಿಸುವ ಒಂದು ಸುದ್ದಿಯನ್ನ ನಿಮ್ಮ ಮುಂದೆ ತಂದಿದ್ದೀವಿ. ರಾಜ್ಯದಲ್ಲಿ ವಿವಿಧ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ಹುದ್ದೆಗಳು ಖಾಲಿ. ಆಡಳಿತ ವ್ಯವಸ್ಥೆ ಸಮರ್ಪಕವಾಗಿ ನಡೆಯುವಲ್ಲಿ ಸಿಬ್ಬಂದಿ ನೇಮಕ ಆಗಲೇಬೇಕಾದಂತ ಅನಿವಾರ್ಯತೆ ಕೂಡ ಇದೆ. ಆದರೆ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸಿಬ್ಬಂದಿ ನೇಮಕಾತಿಗೆ ಹಿಂದೇಟನ್ನು ಹಾಕಲಾಗ್ತಾ ಇದೆಯಂತೆ. ಹೀಗಾಗಿ 43 ಇಲಾಖೆಗಳಲ್ಲಿ ಒಟ್ಟು 2.5 ಲಕ್ಷಕ್ಕೂ ಅಧಿಕ ಹುದ್ದೆಗಳು ಖಾಲಿ ಇದೆ. ಇದಕ್ಕೇನಂದ್ರಿ, ವಿದ್ಯಾರ್ಥಿಗಳು ಓದಿ ಕಷ್ಟಪಟ್ಟು ತಂದೆ ತಾಯಿ ಓದಿಸಿರ್ತಾರ, ಎಲ್ಲ ಮಾಡಿರ್ತಾರ. ಆದ್ರೆ ವಿದ್ಯಾರ್ಥಿಗಳಿಗೆ ಹಿಂಗ ಯಾವ ಜಾಬ್ ಸಿಗ್ಲಿಲ್ಲ ಅಂದ್ರೆ ನಾಳೆ ಪರಿಸ್ಥಿತಿ ಏನಾಕೈತಿ? ಈ ಗೌರ್ಮೆಂಟ್ ನಾನು ನೀನು ಅನ್ಕೊಂತ ಕುಂದ್ರ ಬದ್ಲಿ ಒಂದ್ ಹುಡುಗರಿಗೆ ಒಂದ್ ವಿದ್ಯಾರ್ಥಿಗಳಿಗೆ ಏನೋ ಒಂದು ಒಳ್ಳೇದಾಗ್ತೈತಿ. ಇವ್ರು 2.5 ಲಕ್ಷ ಹುದ್ದೆಗಳು ಖಾಲಿ ಇಟ್ಕೊಂಡ್ ಕುಂತಾರ. ಇನ್ನು ಎಲ್ಲಿ ಆ ಹುದ್ದೆಗಳು ಇನ್ನೂ ಭರ್ತಿ ಆಗಿಲ್ಲ. ಆದ್ರೆ ಓದಿದ ಹುಡುಗರು ಭವಿಷ್ಯ ಹಾಳಾಗ್ತೈತಿ, ಮತ್ತೆ ಏಜ್ ಲಿಮಿಟ್ ಮುಗಿದ್ ಹೋಗ್ತೈತಿ. ಮುಂದೆ ಏನ್ ಮಾಡ್ಬೇಕು ಸ್ಟೂಡೆಂಟ್ಗಳು? ಸರ್ಕಾರದ ಕೆಲ್ಸನೇ ಎಂಪ್ಲಾಯ್ಮೆಂಟ್ ತರಿಸೋದ. ಅವ್ರ ಈಗ ಬಹಳಷ್ಟು ಜನ ಎಕ್ಸಾಮ್ ಬರ್ದಾರೆ. ಎಕ್ಸಾಮ್ ಬರ್ದ ಭರ್ತಿ ವೇಕೆಂಟ್ ಇದ್ರೂ ಬಹಳ ಗೌರ್ಮೆಂಟ್ ಕೆಲಸ ಸಿಗಾತಿಲ್ಲ. ಇದನ್ನ ನಾವು ಖಂಡಿಸ್ತೀವಿ. ಯುವಕರಾಗಿ ಜಗ್ಗಷ್ಟು ಡಿಪಾರ್ಟ್ಮೆಂಟ್ನಾಗ ಬಹಳಷ್ಟು ವೇಕೆನ್ಸಿ ಅದಾವ್ರಿ. ಬಟ್ ಅವ್ರು ವೇಕೆನ್ಸಿ ಬಿಡವಲ್ರಿ. ವೇಕೆನ್ಸಿ ಬಿಟ್ರೆ ಎಲ್ಲಾರು ಭರ್ತಿ ಆಕೈತಿ. ಅವ್ರೆಲ್ಲರೂ ಅದನ್ನ ನಂಬ್ಕೊಂಡಿದಾರ. ಅವ್ರಿಗೆಲ್ಲ ಒಂದ್ ದಾರಿ ಆಕೈತಿ ಲೈಫಿಗೆಲ್ಲ ಅಂತಂದೇಳಿ ಒಂದ್ ಭರ್ತಿ ಇವ್ರಿಗೆ ಬಿಟ್ರೆ ಎಲ್ಲರಿಗೂ ಚಲೋ ಆಕೈತಿ ಅನ್ನೋದು ಇದು. ನಿಮ್ಮ ರಿಪಬ್ಲಿಕ್ ಕನ್ನಡ ಮೊದಲಿನಿಂದಲೂ ಜನಪರ ಸುದ್ದಿ ಮಾಡೋದ್ರಲ್ಲಿ ಎತ್ತಿತ್ತೆ. ಇವತ್ತು ಕೂಡ ಸರ್ಕಾರವನ್ನ ಜಾಗೃತಿಗೊಳಿಸುವ ಒಂದು ಸುದ್ದಿಯನ್ನ ನಿಮ್ಮ ಮುಂದೆ ತಂದಿದ್ದೀವಿ. ರಾಜ್ಯದಲ್ಲಿ ವಿವಿಧ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ಹುದ್ದೆಗಳು ಖಾಲಿ. ಆಡಳಿತ ವ್ಯವಸ್ಥೆ ಸಮರ್ಪಕವಾಗಿ ನಡೆಯುವಲ್ಲಿ ಸಿಬ್ಬಂದಿ ನೇಮಕ ಆಗಲೇಬೇಕಾದಂತ ಅನಿವಾರ್ಯತೆ ಕೂಡ ಇದೆ. ಆದರೆ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸಿಬ್ಬಂದಿ ನೇಮಕಾತಿಗೆ ಹಿಂದೇಟನ್ನು ಹಾಕಲಾಗ್ತಾ ಇದೆಯಂತೆ. ಹೀಗಾಗಿ 43 ಇಲಾಖೆಗಳಲ್ಲಿ ಒಟ್ಟು 2.5 ಲಕ್ಷಕ್ಕೂ ಅಧಿಕ ಹುದ್ದೆಗಳು ಖಾಲಿ ಇದೆ. ಇದಕ್ಕೇನಂದ್ರಿ, ವಿದ್ಯಾರ್ಥಿಗಳು ಓದಿ ಕಷ್ಟಪಟ್ಟು ತಂದೆ ತಾಯಿ ಓದಿಸಿರ್ತಾರ, ಎಲ್ಲ ಮಾಡಿರ್ತಾರ. ಆದ್ರೆ ವಿದ್ಯಾರ್ಥಿಗಳಿಗೆ ಹಿಂಗ ಯಾವ ಜಾಬ್ ಸಿಗ್ಲಿಲ್ಲ ಅಂದ್ರೆ ನಾಳೆ ಪರಿಸ್ಥಿತಿ ಏನಾಕೈತಿ? ಈ ಗೌರ್ಮೆಂಟ್ ನಾನು ನೀನು ಅನ್ಕೊಂತ ಕುಂದ್ರ ಬದ್ಲಿ ಒಂದ್ ಹುಡುಗರಿಗೆ ಒಂದ್ ವಿದ್ಯಾರ್ಥಿಗಳಿಗೆ ಏನೋ ಒಂದು ಒಳ್ಳೇದಾಗ್ತೈತಿ. ಇವ್ರು 2.5 ಲಕ್ಷ ಹುದ್ದೆಗಳು ಖಾಲಿ ಇಟ್ಕೊಂಡ್ ಕುಂತಾರ. ಇನ್ನು ಎಲ್ಲಿ ಆ ಹುದ್ದೆಗಳು ಇನ್ನೂ ಭರ್ತಿ ಆಗಿಲ್ಲ. ಆದ್ರೆ ಓದಿದ ಹುಡುಗರು ಭವಿಷ್ಯ ಹಾಳಾಗ್ತೈತಿ, ಮತ್ತೆ ಏಜ್ ಲಿಮಿಟ್ ಮುಗಿದ್ ಹೋಗ್ತೈತಿ. ಮುಂದೆ ಏನ್ ಮಾಡ್ಬೇಕು ಸ್ಟೂಡೆಂಟ್ಗಳು? ಸರ್ಕಾರದ ಕೆಲ್ಸನೇ ಎಂಪ್ಲಾಯ್ಮೆಂಟ್ ತರಿಸೋದ. ಅವ್ರ ಈಗ ಬಹಳಷ್ಟು ಜನ ಎಕ್ಸಾಮ್ ಬರ್ದಾರೆ. ಎಕ್ಸಾಮ್ ಬರ್ದ ಭರ್ತಿ ವೇಕೆಂಟ್ ಇದ್ರೂ ಬಹಳ ಗೌರ್ಮೆಂಟ್ ಕೆಲಸ ಸಿಗಾತಿಲ್ಲ. ಇದನ್ನ ನಾವು ಖಂಡಿಸ್ತೀವಿ. ಯುವಕರಾಗಿ ಜಗ್ಗಷ್ಟು ಡಿಪಾರ್ಟ್ಮೆಂಟ್ನಾಗ ಬಹಳಷ್ಟು ವೇಕೆನ್ಸಿ ಅದಾವ್ರಿ. ಬಟ್ ಅವ್ರು ವೇಕೆನ್ಸಿ ಬಿಡವಲ್ರಿ. ವೇಕೆನ್ಸಿ ಬಿಟ್ರೆ ಎಲ್ಲಾರು ಭರ್ತಿ ಆಕೈತಿ. ಅವ್ರೆಲ್ಲರೂ ಅದನ್ನ ನಂಬ್ಕೊಂಡಿದಾರ. ಅವ್ರಿಗೆಲ್ಲ ಒಂದ್ ದಾರಿ ಆಕೈತಿ ಲೈಫಿಗೆಲ್ಲ ಅಂತಂದೇಳಿ ಒಂದ್ ಭರ್ತಿ ಇವ್ರಿಗೆ ಬಿಟ್ರೆ ಎಲ್ಲರಿಗೂ ಚಲೋ ಆಕೈತಿ ಅನ್ನೋದು ಇದು. ನಿಮ್ಮ ರಿಪಬ್ಲಿಕ್ ಕನ್ನಡ ಮೊದಲಿನಿಂದಲೂ ಜನಪರ ಸುದ್ದಿ ಮಾಡೋದ್ರಲ್ಲಿ ಎತ್ತಿತ್ತೆ. ಇವತ್ತು ಕೂಡ ಸರ್ಕಾರವನ್ನ ಜಾಗೃತಿಗೊಳಿಸುವ ಒಂದು ಸುದ್ದಿಯನ್ನ ನಿಮ್ಮ ಮುಂದೆ ತಂದಿದ್ದೀವಿ.
ರಾಜ್ಯದಲ್ಲಿ ವಿವಿಧ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ಹುದ್ದೆಗಳು ಖಾಲಿ ಇದೆ. ಆಡಳಿತ ವ್ಯವಸ್ಥೆ ಸಮರ್ಪಕವಾಗಿ ನಡೆಯುವಲ್ಲಿ ಸಿಬ್ಬಂದಿ ನೇಮಕ ಆಗಲೇಬೇಕಾದಂತ ಅನಿವಾರ್ಯತೆ ಕೂಡ ಇದೆ. ಆದರೆ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸಿಬ್ಬಂದಿ ನೇಮಕಾತಿಗೆ ಹಿಂದೇಟನ್ನು ಹಾಕಲಾಗ್ತಾ ಇದೆಯಂತೆ. ಹೀಗಾಗಿ 43 ಇಲಾಖೆಗಳಲ್ಲಿ ಒಟ್ಟು 2.5 ಲಕ್ಷಕ್ಕೂ ಅಧಿಕ ಹುದ್ದೆಗಳು ಖಾಲಿ ಇದೆ. ಇದಕ್ಕೇನಂದ್ರಿ ವಿದ್ಯಾರ್ಥಿಗಳು ಓದಿ ಕಷ್ಟಪಟ್ಟು ತಂದೆ ತಾಯಿ ಓದಿಸಿರ್ತಾರ ಎಲ್ಲ ಮಾಡಿರ್ತಾರ. ಆದ್ರೆ ವಿದ್ಯಾರ್ಥಿಗಳಿಗೆ ಹಿಂಗ ಯಾವ ಜಾಬ್ ಸಿಗ್ಲಿಲ್ಲ ಅಂದ್ರೆ ನಾಳೆ ಪರಿಸ್ಥಿತಿ ಏನಾಕೈತಿ. ಈ ಗೌರ್ಮೆಂಟ್ ನಾನು ನೀನು ಅನ್ಕೊಂತ ಕುಂದ್ರ ಬದ್ಲಿ ಒಂದ್ ಹುಡುಗರಿಗೆ ಒಂದ್ ವಿದ್ಯಾರ್ಥಿಗಳಿಗೆ ಏನೋ ಒಂದು ಒಳ್ಳೇದಾಗ್ತೈತಿ. ಇವ್ರು 2.5 ಲಕ್ಷ ಹುದ್ದೆಗಳು ಖಾಲಿ ಇಟ್ಕೊಂಡ್ ಕುಂತಾರ. ಇನ್ನು ಎಲ್ಲಿ ಆ ಹುದ್ದೆಗಳು ಇನ್ನೂ ಭರ್ತಿ ಆಗಿಲ್ಲ. ಆದ್ರೆ ಓದಿದ ಹುಡುಗರು ಭವಿಷ್ಯ ಹಾಳಾಗ್ತೈತಿ. ಮತ್ತೆ ಏಜ್ ಲಿಮಿಟ್ ಮುಗಿದ್ ಹೋಗ್ತೈತಿ. ಮುಂದೆ ಏನ್ ಮಾಡ್ಬೇಕು ಸ್ಟೂಡೆಂಟ್ಗಳು? ಸರ್ಕಾರದ ಕೆಲ್ಸನೇ ಎಂಪ್ಲಾಯ್ಮೆಂಟ್ ತರ್ಸೋದ. ಅವ್ರ ಈಗ ಬಹಳಷ್ಟು ಜನ ಎಕ್ಸಾಮ್ ಬರ್ದಾರೆ. ಎಕ್ಸಾಮ್ ಬರ್ದ ಭರ್ತಿ ವೇಕೆಂಟ್ ಇದ್ರೂ ಬಹಳ ಗೌರ್ಮೆಂಟ್ ಕೆಲಸ ಸಿಗಾತಿಲ್ಲ. ಇದನ್ನ ನಾವು ಖಂಡಿಸ್ತೀವಿ ಯುವಕರಾಗಿ. ಜಗ್ಗಸ್ಟ್ ಡಿಪಾರ್ಟ್ಮೆಂಟ್ ನಾಗ ಬಹಳಷ್ಟು ವೇಕೆನ್ಸಿ ಅದಾವ್ರಿ. ಬಟ್ ಅವ್ರು ವೇಕೆನ್ಸಿ ಬಿಡವಲ್ರಿ. ವೇಕೆನ್ಸಿ ಬಿಟ್ರೆ ಎಲ್ಲಾರು ಭರ್ತಿ ಆಕೈತಿ. ಅವ್ರೆಲ್ಲಾರು ಅದನ್ನ ನಂಬ್ಕೊಂಡಿದಾರ. ಅವ್ರಿಗೆಲ್ಲ ಒಂದ್ ದಾರಿ ಆಕೈತಿ ಲೈಫಿಗೆಲ್ಲ ಅಂತಂದೇಳಿ ಒಂದ್ ಭರ್ತಿ ಇವ್ರಿಗೆ ಬಿಟ್ರೆ ಎಲ್ಲರಿಗೂ ಚಲೋ ಆಕೈತಿ ಅನ್ನೋದು ಇದು. ನಿಮ್ಮ ರಿಪಬ್ಲಿಕ್ ಕನ್ನಡ ಮೊದಲಿನಿಂದಲೂ ಜನಪರ ಸುದ್ದಿ ಮಾಡೋದ್ರಲ್ಲಿ ಎತ್ತಿತ್ತೆ. ಇವತ್ತು ಕೂಡ ಸರ್ಕಾರವನ್ನ ಜಾಗೃತಿಗೊಳಿಸುವ ಒಂದು ಸುದ್ದಿಯನ್ನ ನಿಮ್ಮ ಮುಂದೆ ತಂದಿದ್ದೀವಿ. ರಾಜ್ಯದಲ್ಲಿ ವಿವಿಧ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ಹುದ್ದೆಗಳು ಖಾಲಿ ಇದೆ. ಆಡಳಿತ ವ್ಯವಸ್ಥೆ ಸಮರ್ಪಕವಾಗಿ ನಡೆಯುವಲ್ಲಿ ಸಿಬ್ಬಂದಿ ನೇಮಕ ಆಗಲೇಬೇಕಾದಂತ ಅನಿವಾರ್ಯತೆ ಕೂಡ ಇದೆ. ಆದರೆ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸಿಬ್ಬಂದಿ ನೇಮಕಾತಿಗೆ ಹಿಂದೇಟನ್ನು ಹಾಕಲಾಗ್ತಾ ಇದೆಯಂತೆ. ಹೀಗಾಗಿ 43 ಇಲಾಖೆಗಳಲ್ಲಿ ಒಟ್ಟು 2.5 ಲಕ್ಷಕ್ಕೂ ಅಧಿಕ ಹುದ್ದೆಗಳು ಖಾಲಿ ಇದೆ. ಇದಕ್ಕೇನಂದ್ರಿ ವಿದ್ಯಾರ್ಥಿಗಳು ಓದಿ ಕಷ್ಟಪಟ್ಟು ತಂದೆ ತಾಯಿ ಓದಿಸಿರ್ತಾರ ಎಲ್ಲ ಮಾಡಿರ್ತಾರ. ಆದ್ರೆ ವಿದ್ಯಾರ್ಥಿಗಳಿಗೆ ಹಿಂಗ ಯಾವ ಜಾಬ್ ಸಿಗ್ಲಿಲ್ಲ ಅಂದ್ರೆ ನಾಳೆ ಪರಿಸ್ಥಿತಿ ಏನಾಕೈತಿ. ಈ ಗೌರ್ಮೆಂಟ್ ನಾನು ನೀನು ಅನ್ಕೊಂತ ಕುಂದ್ರ ಬದ್ಲಿ ಒಂದ್ ಹುಡುಗರಿಗೆ ಒಂದ್ ವಿದ್ಯಾರ್ಥಿಗಳಿಗೆ ಏನೋ ಒಂದು ಒಳ್ಳೇದಾಗ್ತೈತಿ. ಇವ್ರು 2.5 ಲಕ್ಷ ಹುದ್ದೆಗಳು ಖಾಲಿ ಇಟ್ಕೊಂಡ್ ಕುಂತಾರ. ಇನ್ನು ಎಲ್ಲಿ ಆ ಹುದ್ದೆಗಳು ಇನ್ನೂ ಭರ್ತಿ ಆಗಿಲ್ಲ. ಆದ್ರೆ ಓದಿದ ಹುಡುಗರು ಭವಿಷ್ಯ ಹಾಳಾಗ್ತೈತಿ. ಮತ್ತೆ ಏಜ್ ಲಿಮಿಟ್ ಮುಗಿದ್ ಹೋಗ್ತೈತಿ. ಮುಂದೆ ಏನ್ ಮಾಡ್ಬೇಕು ಸ್ಟೂಡೆಂಟ್ಗಳು? ಸರ್ಕಾರದ ಕೆಲ್ಸನೇ ಎಂಪ್ಲಾಯ್ಮೆಂಟ್ ತರ್ಸೋದ. ಅವ್ರ ಈಗ ಬಹಳಷ್ಟು ಜನ ಎಕ್ಸಾಮ್ ಬರ್ದಾರೆ. ಎಕ್ಸಾಮ್ ಬರ್ದ ಭರ್ತಿ ವೇಕೆಂಟ್ ಇದ್ರೂ ಬಹಳ ಗೌರ್ಮೆಂಟ್ ಕೆಲಸ ಸಿಗಾತಿಲ್ಲ. ಇದನ್ನ ನಾವು ಖಂಡಿಸ್ತೀವಿ ಯುವಕರಾಗಿ. ಜಗ್ಗಸ್ಟ್ ಡಿಪಾರ್ಟ್ಮೆಂಟ್ ನಾಗ ಬಹಳಷ್ಟು ವೇಕೆನ್ಸಿ ಅದಾವ್ರಿ. ಬಟ್ ಅವ್ರು ವೇಕೆನ್ಸಿ ಬಿಡವಲ್ರಿ. ವೇಕೆನ್ಸಿ ಬಿಟ್ರೆ ಎಲ್ಲಾರು ಭರ್ತಿ ಆಕೈತಿ. ಅವ್ರೆಲ್ಲಾರು ಅದನ್ನ ನಂಬ್ಕೊಂಡಿದಾರ. ಅವ್ರಿಗೆಲ್ಲ ಒಂದ್ ದಾರಿ ಆಕೈತಿ ಲೈಫಿಗೆಲ್ಲ ಅಂತಂದೇಳಿ ಒಂದ್ ಭರ್ತಿ ಇವ್ರಿಗೆ ಬಿಟ್ರೆ ಎಲ್ಲರಿಗೂ ಚಲೋ ಆಕೈತಿ ಅನ್ನೋದು ಇದು.